Before this also, many people have committed such thing and they are roaming freely. ಅವ್ರಿಗೆ ಹೆಂಗಾದ್ರೂ ಆರಾಮ್ಸೆ ರೋಡ್ ಮೇಲೆ ತಿರ್ಗಾಡಕತ್ತಾರ. ಹುಡುಗಿಯರಿಗೆ ದಿನಾಲು ಇವನ್ ಡೇ ಟೈಮ್ ಅಲ್ಲಿ ನಮಗೆ ಓಡಾಡಕ್ಕೆ ಸಿಗ್ತಾ ಇಲ್ಲ. We have now safety ನಾವೇ ನೋಡ್ಕೋಬೇಕಂತ. It is every person has to see, not just one person. ಒಬ್ಬರದೇ ಕರ್ತವ್ಯ ಅಲ್ಲ, ಅದು ಪೂರ ದೇಶದು ಎಲ್ಲರದು. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರಕ್ಕಾಗ್ಲಿ ನೋಡ್ಕೋಬೇಕು. ಯಾರು ರೋಡ್ ಮೇಲೆ ನಡೀತಾ ಇದ್ದಾರೆ ಅಂತ ಇದ್ದವ್ರು ಎಲ್ಲರೂ ನೋಡ್ಕೋಬೇಕು. that she is safe in that road, be it any time, day time, night time, any time, workplace, home, even her home is not safe for her right now. We want some strict laws against all this. ಸಾಕ್ಷಿ ಎಲ್ರಿಗೂ ನಮಸ್ತೆ. ಇವತ್ತೇನು ಹೋರಾಟ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಕಳೆದ 3-4 ದಿನಗಳಿಂದ ಏನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಕ್ಕಂಥ ಏನು ಒಬ್ಬ PG ಓದ್ತಕ್ಕಂಥ ವಿದ್ಯಾರ್ಥಿನಿ ಮೇಲೆ ಅವರು
ರೂಮಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೆಸಿಗೆ ಹೋಗಿದ್ದಾರೆ. ಸೊ ಆ ಕೃತ್ಯವನ್ನು ಯಾವ ಥರ ಆಗಿದೆಪ್ಪ ಅಂತಂದ್ರೆ ಈಗಿನ ಸಮಾಜದಲ್ಲಿ ಮಾನವ ಜನ್ಮ ಇದೆಯಲ್ಲ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಯಾಕಪ್ಪ ಅಂತಂದರೆ ಹಿಂದೆ ಎಲ್ಲ ನೀವು ನೋಡ್ತಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಸಂದೇಶ್ ಖಾಲಿ ಅಂತ ಪ್ರದೇಶದಲ್ಲಿ ಅತಿ ಹೆಚ್ಚು ಹೆಣ್ಣುಮಕ್ಕಳ ಮೇಲೆ ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥ ವಿಷಯ ಕಂಡು ಬಂದಿದೆ. ಈ ವಿಷಯವನ್ನು ಅವಾಗೇ ಸಂಪೂರ್ಣವಾಗಿ ಗಮನಕ್ಕೆ ತಂದು ಈ ವಿಷಯ ಮೇಲೆ ಅವಾಗ ಕರ್ನಾಟಕ ಭಾರತ ಸರ್ಕಾರ ಅಥವಾ ಪಶ್ಚಿಮ ಬಂಗಾಳ ಸರ್ಕಾರ ದೊಡ್ಡ ಇಶ್ಯೂ ತಗೊಂಡು ಆ ಆರೋಪಿಗಳನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡಿದಿದ್ರೆ ಇವತ್ತು ಈ ಘಟನೆ ಉಂಟಾಗ್ತಿರಲಿಲ್ಲ. ಇವತ್ತು ಏನಾಗ್ತಿದೆಪ್ಪ ಅಂತಂದರೆ ಒಬ್ಬ ಮಹಿಳೆಯರು ಸ್ವತಂತ್ರವಾಗಿ ತಿರುಗಾಡೋಂಥ ಪರಿಸ್ಥಿತಿ ಬರ್ತಿಲ್ಲ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇಶ್ಯೂ ಏನಾಗಿದೆ ಅಂತ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆ ಇಶ್ಯೂವನ್ನು ಇಟ್ಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, HK ಸೊಸೈಟಿ ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಹೋರಾಟವನ್ನು ಕೈಗೊಂಡು ರೋಡಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಇವತ್ತು ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಿರೋ ಉದ್ದೇಶ ಒಬ್ಬ ವಿದ್ಯಾರ್ಥಿನಿಗೆ ಆಗ್ತಕ್ಕಂಥ ಅತ್ಯಾಚಾರವಾಗಿ ಆಗಿದೆ. ಆ ಅತ್ಯಾಚಾರ ಸಲುವಾಗಿ ನಮಗೆ ನ್ಯಾಯ ಸಿಗಬೇಕು, ಆರೋಪಿಗಳಿಗೆ ಬಂಧಿತ ಆಗಬೇಕು. ಮುಂದೊಂದು ದಿನಮಾನಗಳಲ್ಲಿ ಯಾವ ವಿದ್ಯಾರ್ಥಿನಿಯೂ ಸಹ ರೋಡಲ್ಲಿ ತಿರುಗಾಡಬೇಕಾದ್ರೂ ಸಹ ಅವರು ಹಾಡಾಗಲಲ್ಲಿ ಯಾವಾಗ ಸ್ವತಂತ್ರ ಸಿಕ್ಕ ನಂತರ ಸಹ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದ್ರೆ 1947 ಸ್ವಾತಂತ್ರ್ಯ ಸಿಕ್ಕ ನಂತರ ಒಬ್ಬ ಮಹಿಳೆಯರು ಸ್ವತಂತ್ರವಾಗಿ ತಿರುಗಾಡತಕ್ಕಂಥ ಒಂದು ಹಕ್ಕಿದೆ ಅಂತ. ಇವತ್ತು ಹಗಲಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗ್ತದೆ ಅಂತ ಯಾವ ಅಲ್ಲಿರ್ತಕ್ಕಂಥ ನೀಚಕಟ್ಟ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಯಾವ ಥರ ಅವರಿಗೆ ಸರ್ಕಾರದಿಂದ ಪ್ರವೋಕ್ ಆಗ್ತಿದೆ ಅನ್ನೋ ಉದ್ದೇಶ ಸಲುವಾಗಿ ಇವತ್ತು ಹೋರಾಟ ಕೈಗೊಂಡಿರೋದು. ಈ ಹೋರಾಟ ಇಲ್ಲಿಗೆ ಆ ವಿದ್ಯಾರ್ಥಿನಿ ಮೇಲೆ ಆ ವಿದ್ಯಾರ್ಥಿಗೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಆ ವಿದ್ಯಾರ್ಥಿಗೆ ಆಗ್ತಕ್ಕಂಥ ಅತ್ಯಾಚಾರವೇನೇನಿದೆ ಅದು ಸಂಪೂರ್ಣವಾಗಿ ಗಮನಕ್ಕೆ ತಗೊಂಡು ಸಂಪೂರ್ಣವಾಗಿ ಆ ವಿದ್ಯಾರ್ಥಿನಿಗಾಗಲಿ ಆ ವಿದ್ಯಾರ್ಥಿ ಕುಟುಂಬಕ್ಕಾಗಲಿ ಇಡೀ ಕಾಲೇಜ್ಗಾಗಲಿ ನ್ಯಾಯ ಸಿಗಬೇಕಂತೇಳಿ ಇವತ್ತು HK ಸೊಸೈಟಿ ಅಥವಾ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ. ತಮ್ಮ ಹೆಸರು ಸರ್ ಪಾಂಡು ಮೊರೆ, ABP ಕಾರ್ಯಕ್ರಮ. ಥ್ಯಾಂಕ್ ಯು.